ಇವರು ಅತ್ತೆ ಇವರು ನೋಡಿ ಗೈಸ್, ನಮ್ಮ ಅಕ್ಕ ಬಾವ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ ಅಂತ ನೀವು ಹೇಳಿ. 9 ತಿಂಗಳಿಗೆ ನಾವು KD ಪಿಕ್ಚರ್ ನೋಡಕ್ ಬಂದಿದ್ವಿ. ಇನ್ನ ರೆಡಿ ಆಗ್ತಿಲ್ಲ ನಮ್ಮ ಊಟ. ಮೈದಾನ್ ಸರ್ ಊಟ ಐತೆ. ನಾವು KD ಪಿಕ್ಚರ್ ನೋಡಕ್ ಬಂದಿದ್ವಿ. ಹೆಂಗಿದೆ ನಮ್ಮ ಮಗ ಅಥವಾ ಮಗಳಿಗೆ KD ಪಿಕ್ಚರ್ ತೋರ್ಸಕ್ ಬಂದಿದ್ವಿ. ನೋಡಿ ಗೈಸ್, ನಮ್ಮ ಅಕ್ಕ ಬಾವ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ ಅಂತ ನೀವು ಹೇಳಿ. ಮ್ಯೂಸಿಕ್ ಹ್ಯಾಪಿ ಆನಿವರ್ಸರಿ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಗೈಸ್, 100 ಕಾಲ ಖುಷಿಯಾಗಿ ಬಾಳಿ ಹಿಂಗೆ ಅಂತ ಹೇಳಿ ವಿಶ್ ಕೊಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ವಿಶ್ ಮಾಡಿ. ಶೋಗೆ ಇನ್ನೂ ತುಂಬ ಟೈಮ್ ಇತ್ತು ಅಂತ ಊಟ ಮಾಡೋಕ್ಕೆ ಹೋದ್ವಿ. ಊಟಕ್ಕೆ ಹೋದ್ವಿ, ಕರ್ಮ ಯಾವ ಹೋಟ್ಲೇ ಸಿಗಲಿಲ್ಲ. ಕೊನೆಗೆ ತಾಜ್ ದರ್ಬಾರ್ ಅಂತ ಸಿಕ್ತು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ತಾಜ್ ದರ್ಬಾರಲ್ಲಿ ಕೆಳಗಡೆ ಸರ್ವಿಸ್ ಇರಲಿಲ್ಲ, ಹಂಗಾಗಿ ಫಸ್ಟ್ ಫ್ಲೋರಿಗೆ ಹತ್ತಬೇಕಾಗಿತ್ತು. ನಮ್ಮ ಹುಡುಗಿ ಮೇಲ್ಗಡೆ ಹತ್ತೋಷ್ಟರಲ್ಲಿ ಸುಸ್ತಾ ಹೋದ್ಲು. ಬಂದವಳೆ ನನಗೆ ಟೀ ಬೇಕು ಅಂತ ಹೇಳೋದ, ಟೀ ಬೇಡ ಅಂತ ನಾನು ಬೈದೆ. ಅದಕ್ಕೆ ಅವಳ ರಿಯಾಕ್ಷನ್ ನೋಡಿ ಹೇಗಿತ್ತು. ಮೆನು ನೋಡಿದ್ರೆ ಏನು ಆರ್ಡರ್ ಮಾಡೋದು ಅಂತಾನೆ ಗೊತ್ತಾಗಲಿಲ್ಲ. 20 ನಿಮಿಷ ಆದ್ರೂ ಏನು ಆರ್ಡರ್ ಮಾಡಬೇಕು ಅಂತಾನೆ ಡಿಸ್ಕಷನ್ ಇತ್ತು. ಹೆಂಗೋ ಟಕ್ ಅಂತ ಮಾಡ್ಕೊಬಿಟ್ಟು ಊಟ ಕೇಳಿ ಫಿಲ್ಮ್ಗೆ ನೋಡಿದ್ವಿ. ಅಲ್ಟಿಮೇಟ್ ಮಾಡವ್ರೆ. ಬಟ್ ನಮ್ಮ ಕನ್ನಡಿಗರಿಗೆ ಏನಾಗೈತೋ, ಹೋಗಿ ಫಿಲ್ಮ್ ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ. ಅಪ್ಪಿ ತಪ್ಪಿ ಕೈ ಕಾಲು ಜೀವತ್ವಾಗಿ ಉಳ್ಕೊಂಡ್ಬಿಟ್ರೆ ನಿಮ್ಮೆತ್ತೊಳಗೆ ತೆಪ್ಪಾಯ್ತು ಅನ್ಬಿಡ್ರಾಳ. ಫಿಲ್ಮನ್ನು ಮುಗಿಸಿದ್ವಿ, ಚೆನ್ನಾಗಿತ್ತು, ನೋಡ್ಕೊಂಡು ಹೋಗ್ತಾ ಇದ್ವಿ. ಹೋಗೋ ಫ್ಲೋರಲ್ಲೇ ಒಂದು ಕಂಪ್ನಿ ಇದೆ, ಅದು ಕನ್ನಡ ಮಾಲಲ್ಲಿ ಒಂದು ಕಂಪ್ನಿ ಇದೆ. ಹಾಗೆ ನೋಡಿಕೊಂಡು ಕೇಕ್ ತಗೊಂಡ್ವಿ. ಕೇಕ್ ತಗೊಂಡು ಅದನ್ನ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬರೆಸ್ಕೊಂಡು ಅಲ್ಲಿಂದ ನಮ್ಮ ಬಾಮೈದವ್ರು ಕೇಕ್ ತಗೊಂಡು ಡೈರೆಕ್ಟ್ ಹೊರಟ್ವಿ ನಮ್ಮ ಹೋಟೆಲ್ಗೆ. ಅದುವೇ ಈ ಹೋಟೆಲ್ ಹೆಸರೇ ಸುಖ ಸಿಗತ್ತೆ ಅಂತ ಹೋದ್ವಿ. ಸುಖ ಏನೋ ಸಿಕ್ತು, ಆದರೆ ಊಟ ಚೆನ್ನಾಗಿ ಸಿಗಲಿಲ್ಲ ಗುರುವೆ. ಎಂಟ್ರಿ ಮಾತ್ರ ಖಡಕ್ ಲುಕ್ ಇತ್ತು, ಒಳ್ಳೆ ಹೋಟ್ಲು ಮಾತ್ರ. ವ್ಯೂಗೆ RCB ಮ್ಯಾಚ್ ಬೇರೆ ಇತ್ತು ಇವತ್ತು. ನೋಡೋಣ, ಇಲ್ಲೇ ಮ್ಯಾಚ್ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಹೋದ್ವಿ ಒಳಗಡೆ. ಅಲ್ಲಿ ಹೋಗಿ ನೋಡ್ತೀವಿ, ವ್ಯೂ ಮಾತ್ರ ಸಖತ್ತಾಗಿದೆ. ಎಲ್ಲ ಕಡೆನೂ ಒಂಥರ ನ್ಯಾಚುರಲ್ಲಾಗಿ ಹಾಕಿರ್ತಾರಲ್ಲ, ಫ್ಲವರಿಂಗು ಆ ಥರ ಮಾಡವ್ರೆ. 3-4 ಕಡೆ ಸ್ಕ್ರೀನ್ ಬೋರ್ಡ್ ಹಾಕಿದ್ರು. ಏನೋ ಕೂತ್ಕೊಂಡು ಆರಾಮಾಗಿ ಮ್ಯಾಚ್ ನೋಡ್ತಾ ಚೆನ್ನಾಗಿ ಊಟ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ವಿ. ಬಟ್ ಫೈನಲಿ ಏನು ಮಾಡೋದು, ಊಟನೇ ಚೆನ್ನಾಗಿರಲಿಲ್ಲ. ಅದರಲ್ಲಿ ಒಂದು ಸ್ಪೆಷಾಲಿಟಿ ಏನಿತ್ತು ಅಂದರೆ, ನಾವೇ ಫುಡ್ನ ಆರ್ಡ್ರ್ ಮಾಡ್ಕೊಳ್ಳೋದಿತ್ತು ಸ್ಕ್ಯಾನರ್ ಮೂಲಕ. ಬಟ್ ಅದೇ ನಮ್ಗೆ ಆಗಿರೋದು ಅಲ್ಲಿ ಮಿಸ್ಟೇಕು. ಏನು ಆರ್ಡ್ರ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಸುತ್ತಾಡಿ
ಒಂದು 4-5 ಫೋಟೋಗಳನ್ನ ಟಕ್ ಟಕ ಅಂತ ಹೊಡ್ಕೊಂಡು ಒಂದು 2-3 ರೀಲ್ಸ್ ಮಾಡಿಕೊಂಡು ವ್ಯೂ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲೇ ಇನ್ನೇನು ಕೇಕಿ ಕಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ RCB GT ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ. ಇನ್ನೇನು ಸ್ಟಾರ್ಟ್ ಆಯಿತು. 5, 4, 3, 2, 1 ಲೆಟ್ಸ್ ಗೋ. ಏನು ಗುರು, ಒಂದು 6 ಒಂದು 4ಗೆ ಹಂಗೆ ಸಾಂಗ್ ಆಗ್ತಾನೆ ಇತ್ತ. ಇದರಲ್ಲಿ ವ್ಯೂಗೆ ಮತ್ತು ಇದಕ್ಕೆ ಅಂತ ಒಳ್ಳೆ ಹೋಟ್ಲು ಎಂಜಾಯ್ ಮಾಡಿ. Dried out tears of sorrow, lacking all emotion, staring down the barrel, waiting for the final gates to open, to a new tomorrow. Ocean, following the light that's ಊಟ ಏನೇನೋ ಆರ್ಡ್ರ್ ಮಾಡಿದ್ವಿ, ಏನೇನೋ ಗಬ ಗಬ ಅಂತ ತಿಂದು ಏನೇನೋ ಊಟ ಮಾಡ್ಕೊಂಡು ಎಕ್ಸಿಟ್ ಆಗ್ತಾಯಿದ್ವು. ನಮ್ಮ ಅಂಬಾರಿನ ಅಲ್ಲೇ ಪಾರ್ಕಿಂಗ್ ಮಾಡೋಕ್ಕೆ ಅವ್ರ ಹತ್ರನೇ ಕೀ ಕೊಟ್ಟು ಬಂದಿದ್ವಿ. ಹಂಗೆ ಕೀ ಇಸ್ಕೊಂಡು ಹೊರಟ್ವಿ ಟಕ ಟಕ ಅಂತ. ಇದೊಂದು ಫೋಟೋ ಹೊಡ್ಕೊಂಡು 4-5 ಫೋಟೋ ಹೊಡ್ಕೊಂಡು ಎಲ್ಲ ಹಾಕಿದ್ದೀನಿ. ಎಂಜಾಯ್ ಮಾಡಿ. ಈಗ ಈ ಹೋಟೆಲ್ ಅನ್ನಿಸ್ತಾ ರೆಸಾರ್ಟ್ ಟೈಪ್ ಇದು. ಹೋಟೆಲಿಗೆ ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು